ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಇವತ್ತಿನ ಬುಲೆಟ್ ರಿಪೋರ್ಟರ್ ನಾನು ದಿವ್ಯ ಜ್ಯೋತಿ. ಈ ಕ್ಷೇತ್ರದಲ್ಲಿ ಸುಮಾರು 32 ಲಕ್ಷ ಮತದಾರರಿದ್ದಾರೆ. ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಈ ಕ್ಷೇತ್ರದಲ್ಲಿ ಬಹಳ ವಿಚಿತ್ರ ಸನ್ನಿವೇಶದಲ್ಲಿ ಎರಡೂ ಪಕ್ಷಗಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ. 4 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನದೇ ಪಾರ್ಶ್ವತ್ಯವನ್ನ ಸಾಧಿಸಿದ್ರೂ ಕೂಡ ಇಲ್ಲಿ ಹಾಲಿ ಸಂಸದ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಗೋಬ್ಯಾಕ್ ಅಭಿಯಾನವನ್ನ ಎದುರಿಸಿದಂತಹ ಕೇಂದ್ರ ಸಚಿವೆ ಮತ್ತು ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಬಿಜೆಪಿ ಟಿಕೆಟ್ ಅನ್ನ ದಯಪಾಲಿಸಿದೆ. ಹಾಗೆ ನೋಡಕ್ ಹೋದ್ರೆ ಬಿಜೆಪಿಗೆ ಸೇಫ್ ಕ್ಷೇತ್ರಗಳಲ್ಲಿ ಒಂದು ಬೆಂಗಳೂರು ಉತ್ತರ ಕ್ಷೇತ್ರ, ಜೊತೆಗೆ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಯಶವಂತಪುರದಿಂದ ಸ್ಪರ್ಧೆ ಮಾಡಿದಂತಹ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನ ದಾಖಲು ಮಾಡಿದ್ರು. ಹಾಗಾಗಿ ಅವರಿಗೆ ಕ್ಷೇತ್ರದ ಪರಿಚಯ ಏನು ಹೊಸದಲ್ಲ. ಆದ್ರೆ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಕಳೆದ 2 ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಅವರನ್ನ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿತ್ತು. ಅವರು ಸೋಲನ್ನ ಕಂಡಿದ್ರು. ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಪ್ರಯತ್ನಿಸಿತ್ತಾದ್ರೂ ಕೂಡ ಕೃಷ್ಣ ಬೈರೇಗೌಡ ಅವರು ನಿರಾಕರಿಸಿದ್ರು. ಪರಿಣಾಮ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟ್ ಅನ್ನ ದಯಪಾಲಿಸಿತು ಕಾಂಗ್ರೆಸ್. ಹಾಗೆ ನೋಡಕ್ ಹೋದ್ರೆ ರಾಜೀವ್ ಗೌಡ ಅವರಿಗೆ ಈ ಲೋಕಸಭಾ ಚುನಾವಣೆ ಹೊಸದು, ಕ್ಷೇತ್ರ ಪರಿಚಯವೂ ಕೂಡ ಹೊಸದು ಮತ್ತು ಮೇನ್ ಸ್ಟ್ರೀಮ್ ರಾಜಕಾರಣ ಕೂಡ ಹೊಸದು. ಆದ್ರೆ ಅದೆಲ್ಲವನ್ನು ಪರಿಗಣಿಸಲ್ಲ ಈ ಕ್ಷೇತ್ರದ ಮತದಾರರು ಅಂತ ಹೇಳೋದಕ್ಕೆ ಕಾರಣ ಬಹುತೇಕ ಹೊರಗಿನವರಿಗೆ ಮಣಿಯನ್ನ ಹಾಕಿದ್ದಾರೆ ಈ ಕ್ಷೇತ್ರದ ಮತದಾರರು. ಸೊ ಇನ್ನು ಜಾತಿ ಲೆಕ್ಕಾಚಾರದ ವಿಚಾರಕ್ಕೆ ಬರೋದಾದ್ರೆ ಒಕ್ಕಲಿಗರೇ ನಿರ್ಣಾಯಕ ಪಾತ್ರವನ್ನ ವಹಿಸೋದ್ರಿಂದ ಎರಡೂ ಪಕ್ಷಗಳು ಕೂಡ ಒಕ್ಕಲಿಗ ಅಭ್ಯರ್ಥಿಯನ್ನೇ ಇಲ್ಲಿ ಕಣಕ್ಕಿಳಿಸಿರೋದ್ರಿಂದ ಯಾವ ರೀತಿಯಾದಂತಹ ಲೆಕ್ಕಾಚಾರ ಮತದಾರರು ಹಾಕಿದ್ದಾರೆ, ಕ್ಷೇತ್ರದ ಪಿಚ್ ಹೇಗಿದೆ, ಬನ್ನಿ ಕೇಳೋಣ ಮತದಾರರ ಅಭಿಪ್ರಾಯವನ್ನು. ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ KR ಪುರಂನಲ್ಲಿದ್ದೀನಿ. ಸೊ ಇಲ್ಲಿನ ಶಾಸಕರು ಭೈರತಿ ಬಸವರಾಜ್ ಅವರು ಕ್ಷೇತ್ರದ ಜನ ಯಾರ ಪರವಾಗಿ ಒಲವನ್ನ ಇಟ್ಕೊಂಡಿದ್ದಾರೆ ಅಂತ ಜನರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಚುನಾವಣೆ ಬಗ್ಗೆ ಏನು ಅನಿಸುತ್ತೆ ಸರ್? ಏನು ಈ ಸಾರಿ ಕಾಂಗ್ರೆಸ್ ಬರ್ಬೋದು. ಯಾಕೆ ಅಂತಂದರೆ 5 ಸಾರಿ 5 ಕ್ಷೇತ್ರ ಬದಲಾವಣೆ ಮಾಡಿದ್ದಾಳೆ ನಮ್ಮ ಶೋಭಾ ಕರಂದ್ಲಾಜೆ. ಅದರಿಂದ ಹೊಸ ರಾಜೀವ್ ಗೌಡ್ರು ಅನ್ನೋರು ಪ್ರೊಫೆಸರು, ಅನುಭವಸ್ಥರು, ಅವರು ಸ್ವಲ್ಪ ಎಜುಕೇಷನ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ. ಆದ್ದರಿಂದ ಅವರಿಗೆ ಈ ಸರಿ ಹೊಸದಾಗಿ ಕೊಟ್ಟರೆ ತಿಳುವಳಿಕೆ ಇರೋದ್ರಿಂದ ದೇಶ ಬದಲಾವಣೆಗಳು ಮತ್ತು ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೋದು. ಶೋಭಾಕ್ಕನಿಗೂ ಈ ಕ್ಷೇತ್ರಕ್ಕೂ ಸಂಬಂಧನೇ ಇಲ್ಲ. 8 ಕ್ಷೇತ್ರಗಳಲ್ಲಿ ಇಲ್ಲಿ ಯಾರೂ ಇಲ್ವಾ? ಅಭ್ಯರ್ಥಿಗಳು ಕಷ್ಟಪಟ್ಟಿರೋರು, ಕಾರ್ಯಕರ್ತರು, ಇದಕ್ಕಿಂತ ಹೋರಾಟ ಮಾಡಿದವ್ರು ಯಾರೂ ಇಲ್ವಾ? ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಇವರು? ಶೋಭಾಕ್ಕನ್ಗೆ ಎಲ್ಲೋ ಇರೋರು ಟಿಕೆಟ್ ಕೊಟ್ಬಿಟ್ರೆ ಇಲ್ಲಿರೋರು ಏನಾಗಬೇಕು ನಾಗರಿಕತೆ? ಹೊರಗಿನವರು ಒಳಗಿನವರು ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತಾ ಈ ಕ್ಷೇತ್ರದಲ್ಲಿ? ಇಲ್ಲ, ಹಂಗೆಲ್ಲ ಆಗೋದಿಲ್ಲಮ್ಮ. ಜನ ನೋಡಿ, ಮೋದಿ ನೋಡಿ ಓಟ್ ಹಾಕ್ಬೇಕು. ನಮ್ಮ ಕೆಲಸ ಅಭಿವೃದ್ಧಿ ಪ್ಲಸ್ಸು ಅಭಿವೃದ್ಧಿ ಕಮ್ಮಿನೇ ಆದರೂ ದೇಶದ ಬಗ್ಗೆ ಕಾಯೋದಂತನೆಲ್ಲ ಮೋದಿ, ಅವ್ರಿಗೋಸ್ಕರ ನಾವು ಓಟ್ ಹಾಕ್ತೀವಮ್ಮ. 100%. ಸೊ ಅಭ್ಯರ್ಥಿ ಯಾರಿರ್ಲಿ ಬಿರ್ಲಿ, ಮೋದಿ ಅಂದ್ರೆ ಮೋದಿನೇ. ಸೊ ಏನ್ ಹೇಳ್ತೀರಿ ಚುನಾವಣೆ ಬಗ್ಗೆ ಸರ್? ಮೋದಿಗೆ ನಮ್ಮ ಮೋದಿ ಅವ್ರಿಗೆ ನಿಮ್ಮ ಮತ? ಮೋದಿಗೆನೆ ಮತ. ದೇಶ ಚೆನ್ನಾಗಿ ಆಳ್ಬೇಕು, ಇದ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಮೋದಿಗೆ ಹಾಕೋದು. ಸೊ ಅಂದ್ರೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಮೋದಿ. ಇವ್ರೇನು ಕಾಂಗ್ರೆಸ್ ಅವರು ಒರಿಜಿನಲ್ 70 ವರ್ಷ ಹಾಳು ಮಾಡಿರೋದು ಇವ್ರು ತಾನೆ. 70 ವರ್ಷ ಹಾಳು ಮಾಡಿರೋದು ಅವರೇ, ಕಾಂಗ್ರೆಸ್ನವ್ರೆ ಹಾಳು ಮಾಡಿರೋದು ದೇಶನ. ಅವರೇನು ಒರಿಜಿನಲ್ ಆಗಿ ಮಾಡವ್ರ? ರಾಜ್ಯಕ್ಕೆ ಬರಬೇಕಾದ ಅನುದಾನ, GST ಇದೆಲ್ಲದರಲ್ಲೂ ಕೂಡ ತಾರತಮ್ಯ ಎಲ್ಲ ಕೊಟ್ಟಿರ್ತಾರೆ, ಇವ್ರು ತಿಂದಾಕಿರ್ತಾರೆ. ಇದನ್ನೇ ಅದಕ್ಕಾದಾಗ ಫ್ರೀ ಅಂದ್ರೆ ಎಲ್ಲಿ ಕೂತ್ಕೊಂಡಿದ್ರೆ ನನಗೆ ತಂದಿಕ್ಕಿಲ್ಲ, ಇಷ್ಟೊತ್ತೆ ಇಕ್ಕಿಲ್ಲ. ಫ್ರೀ ಅಂದ್ರೆ ಎಲ್ಲಿರ್ತದೆ ಕಾಸುಗಳು? ಈ ಹೋಟ್ಲಾಗ ಎತ್ತಿ ಕೊಡ್ತಾ ಇದ್ರೆ ಅನ್ನ ಇರ್ತದೆ, ಆಗೋತದೆ ಹಂಗೆ. ಸೊ ಫ್ರೀ ಕೊಡಬಾರ್ದಿತ್ತು ಅಂತೀರಾ? ಕೊಡಬಾರ್ದಾಗಿತ್ತು, ಅದೇ ಕಮ್ಮಿ ಮಾಡಿಬಿಟ್ಟು ಮಾಡಬೇಕಾಗಿತ್ತು. ಟ್ಯಾಕ್ಸ್ ಕಮ್ಮಿ ಮಾಡಬೇಕಾಗಿತ್ತು. ನೀರಿಲ್ಲ, ಜನ ಸಾಯ್ತಾವ್ರೆ. ನೀರು ಬಗ್ಗೆ ಯೋಚನೆ ಮಾಡಿ ಇವ್ರು ಗೆಲ್ಲೋದ್ರಾಗ ಅವ್ರೆ ಕುದುರೆಗಳು ಕಾಂಗ್ರೆಸ್ ಅವರು. ನೀರು ಕೊಟ್ಟವ್ರೆ ಇಲ್ಲೇ, ನೀರು ಇಲ್ದಿರ ಸಾಯ್ತಾರೆ. 1500 ರೂಪಾಯಿ 2000 ರೂಪಾಯಿ ಒಂದು ಟ್ಯಾಂಕರ್ ಬಂದು ಏನು ಮಾಡ್ತಾವ್ರೆ? ಅವ್ರಿಗೆ ಓಟ್ಗೋಸ್ಕರ ಅಧಿಕಾರಕ್ಕೋಸ್ಕರ ಮಾಡ್ತಾವ್ರೆ, ನೀರುಗಳಿಗೆ ಸಾಯ್ತಾವ್ರೆ, ಮಾಡ್ತಾವ್ರೆ ಇಲ್ಲೇ. ಸದಾನಂದ ಗೌಡರು ಹಾಲಿ ಸಂಸದರು, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತಿಲ್ಲ. ಇವಾಗ ಯಾರು ನಮ್ಮ BJP ಅಭ್ಯರ್ಥಿಯಾಗಿ ಬರ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೇಳಿ ಸರ್, ಚುನಾವಣೆ ಹತ್ರ ಬರ್ತಾ ಇದೆ, 26ನೇ ತಾರೀಕು ಚುನಾವಣೆ, ಏನ್ ಹೇಳ್ತೀರಿ? ನಾವು ಮೋದಿಜಿ ಮೇಡಮ್. ಏನು ಗೊತ್ತಾ, ದೇಶಕ್ಕೋಸ್ಕರ ಮೋದಿಜಿ. ಸೊ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಿದೆ? ಕ್ಷೇತ್ರದಲ್ಲಿ ಕೆಲಸಕ್ಕಿಂತ ನಮ್ಮ ದೇಶ ಮುಖ್ಯ. ದೇಶ ಚೆನ್ನಾಗಿದ್ರೆ ನಂಗೆ ಕ್ಷೇತ್ರ ಚೆನ್ನಾಗಿರುತ್ತೆ. ಕ್ಷೇತ್ರನೇ ಇದು ದೇಶನೇ ಚೆನ್ನಾಗಿಲ್ಲ ಅಂದ್ರೆ ಕ್ಷೇತ್ರ ಎಲ್ಲಿ ಬರುತ್ತೆ ಮೇಡಮ್? ಚುನಾವಣೆ ಸಮೀಪಿಸ್ತಾ ಇದೆ ಸರ್. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ನಿಂದ ರಾಜೀವ್ ಗೌಡ. 5 ಇಯರ್ಸ್ ಶೋಭಾ ಕರಂದ್ಲಾಜೆ ಅವರು ಇದ್ರು MP ಆಗಿ. ನಮ್ಮ ಸ್ಟೇಟ್ ಬಗ್ಗೆ ಅವ್ರು ಹೋಗ್ಬಿಟ್ಟು ಸೆಷನಲ್ಲಿ ಏನಾದರೂ ಮಾತಾಡಿದಾರ? ಅವ್ರು ಏನೂ ಮಾತಾಡಲಿಲ್ಲ. ಏನಕ್ಕೆ ಅವ್ರಿಗೆ ಓಟಾಗಿ ಗೆಲ್ಸೋದು?
ಅಲ್ಲಿ ಹೋಗಿ ಮಾತಾಡೋಂಥವ್ರು ನಮ್ಗೆ ಬೇಕು. ಅದು ಯಾವ ಪಾರ್ಟಿ ಆದ್ರೂ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ಸು, JDS ಯಾರಾದ್ರೂ ಆಗಿರ್ಬೋದು. ಅಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ಭಾಷೆಯಲ್ಲೋ ಹಿಂದಿ ಭಾಷೆಯಲ್ಲೋ ಮಾತಾಡೋರು ಬೇಕು ನಮಗೆ. ನಮ್ಮ ಸ್ಟೇಟ್ ಬಗ್ಗೆ ಆಗಲಿ, ನಮ್ಮ ಒಂದು ಕೆಲಸದ ಬಗ್ಗೆ ಮಾತಾಡಬೇಕು. ಇವ್ರು ಹೋಗ್ಬಿಟ್ಟು ಅವ್ರು ಮಾತಾಡಿದ್ದು ನಿಂಗೆ ತಟ್ತಾ ಇರೋದಲ್ಲ ಕೆಲಸ. ದೇಶದ ವಿಚಾರಕ್ಕೆ ಬರೋದು, ದೇಶದ ವಿಚಾರಕ್ಕೆ ಬಂದರೆ BJP ಓಟ್ ಹಾಕಬೇಕು ಅಂತ ನಮಗಿದೆ. ಬಟ್ ಆದರೆ ಇಲ್ಲಿರುವ ಒಂದು ಅಭ್ಯರ್ಥಿ ಅವ್ರಿಗೆ ಏನು ಮಾತಾಡಲ್ಲ. ಲಾಸ್ಟ್ ಟೈಮ್ ಸದಾನಂದ ಗೌಡರು ಇಲ್ಲಿ ಬಂದಿದ್ರು, ಅವ್ರು ಒಂದಿನೂ ಗೆದ್ದ ಮೇಲೆ ಇಲ್ಲಿ ಬಂದೇ ಇಲ್ಲ ಅವರು. ನೋಡಿ ಇಲ್ಲಿ ಫುಟ್ಪಾತ್ ಹೆಂಗಿದೆ ನಮ್ಮ ಇದರಲ್ಲಿ, ಅಭಿವೃದ್ಧಿ ಜೀರೋ. ಇಲ್ಲಿ 10 ವರ್ಷದಿಂದ BJP ಬಂದ್ರು ಜೀರೋ. ಸೆಂಟ್ರಲಲ್ಲಿ BJP ಓಕೆ ಕೆಲಸ ಮಾಡ್ತಾ ಇದೆ, ರೋಡ್ಸ್ ಹೈವೇ ಎಲ್ಲ ಮಾಡ್ತಾ ಇದ್ದಾರೆ, ಇಲ್ಲೇನು ಕೆಲಸ ಮಾಡಲ್ಲ. ಜೋರ ವ್ಯಾಪಾರಿಗಳೇ ಇಲ್ಲ ಮೇಡಮ್ ಇಲ್ಲಿ. ಯಾಕೆ? ವ್ಯಾಪಾರ ಕಮ್ಮಿ, ರೇಟ್ ಜಾಸ್ತಿ ಎಲ್ಲ ಐಟಮ್ಗೆ. ಎಲೆಕ್ಷನ್ ಹೆಂಗ್ ನಡೀತಾ ಇದೆ? ಎಲೆಕ್ಷನ್ ನಾವೆಲ್ಲ ಹಾಕೋದು ಕಾಂಗ್ರೆಸ್ಗೆ. ನೀವೆಲ್ಲ ಹಾಕೋದು ಕಾಂಗ್ರೆಸ್ಗೆ? ಎಲ್ಲ ಕಾಂಗ್ರೆಸ್ ಹಾಕೋದು. ನಮ್ಗೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದೆಯಾ ನಿಮ್ಗೆ? ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸಿಕ್ಕಿದ್ಯಾ? ಸಿಕ್ಕೈತೆ. ಮತ್ತೆಲ್ಲ ಸಿಗಲ್ಲ ನಮ್ಗೆ ದುಡ್ಡು ಅಂತಾರೆ. ಯಾರು ಹೇಳಿದ್ದ? ಅಲ್ಲ ಸುಳ್ಳು ಮಾತುಗಳೆಲ್ಲ ಹೇಳ್ಬಾರ್ದು. ನಿನ್ನೆ ತಿಂಗಳು ಕೊಟ್ಟಿಲ್ಲ ಅಷ್ಟೇ, ಎಲ್ಲ ಕೊಟ್ಟಿದ್ದಾರಲ್ಲ. ಈಗ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ನಾವು ಕಾಂಗ್ರೆಸ್ ಆವತ್ತಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದು. ಸುಳ್ಳು ಮಾತು ಯಾಕೆ ಹೇಳ್ಬೇಕು? ನಾವು ಆವತ್ತಿಂದ ಕಾಂಗ್ರೆಸ್ಗೆ ಹಾಕೋದು ಅಷ್ಟೇ. ಚುನಾವಣೆ ಬರ್ತಾ ಇದೆ, ಇಲ್ಲಿಂದ ಶೋಭಾ ಕರಂದ್ಲಾಜೆ ಅವರು BJPಯಿಂದ, ರಾಜೀವ್ ಗೌಡ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಗೆಲ್ತಾರಂತ ಗೆದ್ದ ಮೇಲೆ ಎಲ್ಲ ಮೇಡಮ್ ಗೊತ್ತಾಗೋದು. ಯಾವ ಪಕ್ಷ ಗೆಲ್ಬೇಕು? ಕಾಂಗ್ರೆಸ್ಗೆ. ಕಾಂಗ್ರೆಸ್ ಗೆಲ್ಬೇಕು. ಯಾಕೆ? ನಾವು ಚೆನ್ನಾಗಿ ಮಾಡ್ತಾವ್ರಲ್ಲ, ಬಸ್ಗಳು ಚೆನ್ನಾಗಿ ಬಿಟ್ಟವ್ರೆ, ಎಲ್ಲ ಫುಡ್ಗಳೆಲ್ಲ ಚೆನ್ನಾಗಿ ಕೊಟ್ಟವ್ರೆ, ಎಲ್ಲ ಚೆನ್ನಾಗಿ ಉದ್ಧಾರ ಮಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ಹಾಕ್ಬೇಕು ನಾವು. ಗ್ಯಾರಂಟಿ ಮೇಡಮ್ ಏನು ಮಾಡ್ತಾ ಇದ್ದಾರೆ ಮೇಡಮ್ ಹೋಗ್ಲವರು? ಬರೀ ಬಸ್ಸಲ್ಲಿ ಯಾವ್ದೋ ತಿಂಡಿಯಲ್ಲಿ ಆದ್ರೂ ಸಹಾಯ ಮಾಡಿದ್ರೇನೋ ಅದ್ರಲ್ಲನ ಬರೀ ಬಸ್ಸಲ್ಲಿ ಬಿಟ್ಬಿಟ್ರೆ ಬಸ್ಸಲ್ಲಿ ಹೋಗೋರು ಬರೋರಿಗೆ ಅದು ಅನುಕೂಲ ಆಗುತ್ತೆ ಹೊರತು ಮನೆಗಿರೋರ್ಗೆ ಏನು ಅನುಕೂಲ ಆಗುತ್ತೆ? ಅದು ಮನೇಲಿರೋ 2,000 ಸಿಗ್ತಾ ಇದೆಯಲ್ಲ, ಏನ್ 2,000 ಅಕ್ಕಿ ಕೊಡ್ತಾ ಇದಾರಲ್ಲ, ಏನು ಕೊಡ್ತಾವ್ರೆ ಏನು ಅಂತ. ಒಂದು ತಿಂಗಳು ಹಾಕಿದ್ರೆ ಮುಂದೆ ಒಂದೊಂದು ತಿಂಗಳು ಇಲ್ಲ. ದುಡ್ಡು ಬರ್ತಿಲ್ಲ, ಯಾವುದು ಬರ್ತಾ ಇಲ್ಲ ಸರ್ ನಮಗೆ. ಯಾವುದಿಲ್ಲ ಮೇಡಮ್, ಯಾವುದು ಬರ್ತಾ ಇಲ್ಲ ನಮಗೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರನ್ನ BJPಯಿಂದ, ರಾಜೀವ್ ಗೌಡ ಅವರನ್ನ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿಸ್ತಾ ಇದ್ದಾರೆ. ಸೊ ಇಬ್ಬರಲ್ಲಿ ಯಾರು ಫೈಟ್ ಕೊಡಬಹುದು ಅಂತ ಅನ್ಸುತ್ತೆ? ಶೋಭಾ ಕರಂದ್ಲಾಜೆ ಫೈಟ್ ಕೊಡಬಹುದು. BJP ಅವ್ರನ್ನ ಅಲ್ಲಿ ಉಡುಪಿ ಚಿಕ್ಕಮಗಳೂರಿನಿಂದ ಗೋ ಬ್ಯಾಕ್ ಅಂದ್ರು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಾದ್ರು ಇವಾಗ ಸರ್ಕಾರ ನೀಡಿದ್ರೆ ಅವರಿಂದಾನೆ BJP ಬಂದ್ರೆ ತುಂಬಾ ಒಳ್ಳೆಯದು ಅಂತ ನಮ್ಮ ಇದಕ್ಕೆ. ಹಿಂದುತ್ವ ಉಳಿಬೇಕು ಅಂತಂದ್ರೆ ಮೋದಿಗೆ ಸಪೋರ್ಟ್ ಮಾಡಿ BJPಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಹಿಂದೂ ಅಂದರೆ ಯಾವ ಜಾತಿನೂ ಇದಿಲ್ಲ. ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಆಗಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತಲೇ ಅಂದ್ಕೊಂಡಿರೋದು. ಸೊ ಈ ಪೊಲಿಟಿಕ್ಸಿಂದ ಸುಮ್ಮನೆ ಹಿಂದೂ ಮುಸ್ಲಿಮು ಆ ಥರ ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹೊತ್ತು ಯಾವ ಜಾತಿ ಇದ್ದರೆ ಏನು ಹೇಳಿ, ಎಲ್ಲ ಒಂದೇ ಅಲ್ವಾ? ಸೊ ಹಾಗಾದರೆ ಯಾರನ್ನ MP ಮಾಡಬೇಕು ಅಂತಿದ್ದೀರಾ ಇಲ್ಲಿಂದ? ಇವಾಗ ರಾಹುಲ್ ಗಾಂಧಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಅವ್ರನ್ನ PM ಮಾಡಬೇಕು ಅಂತನಾ? ಓಕೆ. ಮೋದಿ ಬಂದರೆ ದೇಶ ಮಾರಲ್ವಾ? ಮೋದಿ ಆಲ್ರೆಡಿ ಮಾರ್ತಾ ಇದ್ದಾರೆ, ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಲ್ಲಿ ಉದ್ಧಾರ ಏನಾಗಿದೆ ಅಂತ ಹೇಳಿ, ಏನಾಗಿದೆ ಅಂತ ಹೇಳಿ. ಪೆಟ್ರೋಲಿಂದ ಹಿಡಿದು ಗ್ಯಾಸಿಂದ ಹಿಡಿದು ಎಲ್ಲ ಜಾಸ್ತಿ ಆಗಿದೆ. ಈಗ ಮತ್ತೊಮ್ಮೆ ಮೋದಿ ಅನ್ನೋ ಕೂಗು ಎದ್ದಿದೆ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ? BJPಗೆ. ಏನು ರೀಸನ್, ಏನು ಅಭಿವೃದ್ಧಿಗಳ? ದೇಶ ಉದ್ಧಾರ ಆಗಿದೆ. ದೇಶ ಉದ್ಧಾರ ಆಗಬೇಕಾದ್ರೆ BJP ಮೋದಿ ಬೇಕು. ಲೋಕಲಲ್ಲಿ ಬೇಕಾದ್ರೆ ಕಾಂಗ್ರೆಸ್ ಬರಲಿ, ಸೆಂಟ್ರಲಲ್ಲಿ ಮೋದಿನೇ ಇಂಪಾರ್ಟೆಂಟ್. ಅಂದ್ರೆ ವಿಧಾನಸಭೆ ಲೋಕಸಭೆ ಡಿಫ್ರೆಂಟ್ ಆಗಿ ನೋಡ್ಬೇಕು. ಎಷ್ಟು ಸಾಯ್ಬೇಕು ಮೇಡಮ್? ಮಿಡ್ಲ್ ಕ್ಲಾಸು ಹೆಂಗ್ ನಡೀತೀವಿ ನೋಡ. ಆಟೋ ಇಲ್ಲಿಂದ ಇಲ್ಲಿ ಬರೋಕ್ಕೆ 200 ರೂಪಾಯಿ ಕೇಳ್ತಾರೆ. ಯಾರಾದರೂ ಏನಾದರೂ ಕೇಳ್ತಾರ? ಕೋಟಿನ ಸಂಪಾದನೆ ಮಾಡಿ ಮೇಲೆ ಹೋಗ್ಬೇಕು, ಇರೋರು ಸಾಯ್ಬೇಕು. ಆ ಥರ ನೋಡಿ ತರಕಾರಿ ಎಷ್ಟು ರೇಟ್ಗಳು ಏನಾದರೂ ಕಡಿಮೆ ಆಯ್ತಾ? ಬರೋಕ್ಕೂ ಹೋಗೋಕೆ ಏನಾದರೂ ಕಡಿಮೆ ಆಯ್ತಾ? ಯಾರು BJP ಬಂದರೆ ಏನು, ಕಾಂಗ್ರೆಸ್ ಬಂದರೆ ಏನು? ಮಾಡೋರು ಸರಿಯಾಗಿ ಮಾಡಬೇಕು. ಒಬ್ರಿಗೆ BJP ಅಂದರೆ ಏನು BPL ಕಾರ್ಡ್ ಇದ್ರೆ ಕೊಡ್ತೀವಿ, ಅದು ಕೊಡಲ್ಲ ಅಂದರೆ ಏನು ನಮ್ಮೇನ ರಥ ಓಡಲ್ವಾ? BPL ಕಾರ್ಡ್ ಕೊಡಬೇಕು 2,000. ನಾವೆಲ್ಲ ಓಟ್ ಹಾಕಲ್ವಾ? ನಾವೆಲ್ಲ ಸೀನಿಯರ್ ಸಿಟಿಸನ್ ಅಲ್ವಾ? ಸಿಟಿಸನ್ ಯಾವುದು ಪೀಪಲ್ಸ್ ಇಲ್ವಾ? ಯಾರಿಲ್ಲ ನಾವೆಲ್ಲ. ಏನಕ್ಕೆ ಸರ್, ಏನು ಸರ್ ಇದಲ್ಲ? ನಾವು ಏನು ಬೇಕು ಎಲ್ಲಿ ಬೇಕಾದ್ರೂ ಬಂದು ಮಾಡ್ತಾವೆ. ನಮಗೆಲ್ಲ ಗೊತ್ತು. ಬರಬೇಕು ಬರೋವ್ರಿಗೂ. ಆಮೇಲೆ ನೋಡಿ, ನಾನೇ ರಾಜ ನಾನೇ ಮಂತ್ರಿ ಕೂತ್ಕೊಳ್ತಾನೆ ಮೇಲೆ, ನಾವು ಕೆಳಗಡೆ ಹೋಗ್ಬೇಕು ಅಷ್ಟೇ ತಾನೇ, ಇನ್ನೇನಿಲ್ಲ. ನಾನೀಗ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇಲ್ಲಿನ ಶಾಸಕರು ಕೃಷ್ಣ ಬೈರೇಗೌಡರು ಕಳೆದ ಬಾರಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಸೋಲನ್ನ ಕಂಡಿದ್ರು. ಈ ಬಾರಿ ಆಫರ್ ಮಾಡಲಾಗಿತ್ತು, ನಿರಾಕರಿಸಿದ್ರು. ಈ ಕ್ಷೇತ್ರದಲ್ಲಿ ಹೇಗಿದೆ? ಕಾಂಗ್ರೆಸ್ ಪರ ಅಲೆ ಇದೆಯಾ, BJP ಪರ ಅಲೆ ಇದೆಯಾ? ಮಾತಾಡ್ಸೋಣ, ಜನ ಇದ್ದಾರೆ, ಬನ್ನಿ.
ಸರ್ ನಮಸ್ತೆ. ಎಲೆಕ್ಷನ್ ಬರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಮೇಡಮ್ ಏನು ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು BJP ಕಡೆಯಿಂದ ಝೀರೋ. ಏನು ಅಂತಂದರೆ ಸದಾನಂದ ಗೌಡರು ಒಂದು ಎಷ್ಟು ಬಾರಿ ಗೆದ್ದಿದ್ದಾರೋ ಅಷ್ಟು ಬಾರಿ ಇಲ್ಲಿ ಮುಖಾನೂ ತೋರಿಸಲಿಲ್ಲ. ಅವರು ಬರೀ ನಾಮಿನೇಷನ್ ದಿವಸ ಬರ್ತಾರೆ ಹೋಗ್ತಾರೆ ಹೊರತು ಕ್ಷೇತ್ರಕ್ಕೆ ಒಂದು ದಿವಸ ವಿಸಿಟ್ ಕೊಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಅವ್ರಿಗೆ ಚಿಕ್ಕಮಂಗ್ಳೂರಲ್ಲೂ ನೆಲೆ ಇಲ್ಲ, ಅಲ್ಲಿನ ಜನಗಳೇ ಅವ್ರನ್ನ ಓಡಿಸಿದ್ದಾರೆ. ಇಲ್ಲೂ ಅಷ್ಟೇ ಅವ್ರು ಗೆದ್ದು ಬರ್ತಾರೆ ಅನ್ನೋದು ಗ್ಯಾರಂಟಿನೂ ಇಲ್ಲ. ಅವ್ರು ಇಲ್ಲಿ ಒಂದು ಕ್ಷೇತ್ರಕ್ಕೆ ಬಂದು ವಿಸಿಟ್ ಕೊಡ್ತಾರೆ ಅನ್ನೋ ನಂಬಿಕೆನೂ ನಮಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹಿಂಗೆ ಅಂತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲಿ ಕೃಷ್ಣ ಬೈರೇಗೌಡ ಅವರ ಕೆಲಸ ಹೇಗಿದೆ? 100% ಕೆಲಸ ಎಲ್ಲ ಚೆನ್ನಾಗಿದೆ. ಕೃಷ್ಣ ಬೈರೇಗೌಡ ಅವರು ಜನ ಮೆಚ್ಚಿ ಈ ಬಾರಿನೂ 4ನೇ ಬಾರಿನೂ ಜನ ಆಯ್ಕೆ ಮಾಡಿದ್ದಾರೆ. ಮತ್ತು ಈ ಬಾರಿ ಅಂತೂ ನಾವಿಲ್ಲಿ MP ಎಲೆಕ್ಷನಲ್ಲಿ ಈ ಬಾರಿ 20 ವರ್ಷದಿಂದ ಏನು ಈ BJPಯವರು ಇದ್ದರು, ಈ ಬಾರಿ ಕಾಂಗ್ರೆಸ್ ಬಾವುಟ ಆರಿಸೋದಂತೂ ಖಂಡಿತ. ಶೋಭಾ ಕರಂದ್ಲಾಜೆ ಬಂದಿದ್ದಾರೆ, ಅವ್ರಿಗೆ ಅಲ್ಲಿಂದ ಇಲ್ಲಿ ಗೋಬ್ಯಾಕ್ ಓಡಿಸಿದ್ದಾರೆ. ನೆಕ್ಸ್ಟ್ ಇನ್ನು ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಅವ್ರಿಗೆ ಗೊತ್ತಿಲ್ಲ. ಇಲ್ಲಂತೂ ಅವ್ರಿಗೆ ಈ ಸತಿ ಸೋಲಂತೂ ಖಂಡಿತ. ಕಾಂಗ್ರೆಸ್ ರಾಜೀವ್ ಗೌಡ್ರನ್ನ ಸ್ಪರ್ಧೆಗಿಳಿಸಿದೆ, BJPಯಿಂದ ಶೋಭಾ ಕರಂದ್ಲಾಜೆ. ಇಬ್ರು ಹಾಗೆ ನೋಡಕ್ ಹೋದ್ರೆ ಈ ಕ್ಷೇತ್ರಕ್ಕೆ ಹೊಸಬ್ರು. ಯಾರನ್ನ ಅಕ್ಸೆಪ್ಟ್ ಮಾಡುತ್ತೆ ಈ ಕ್ಷೇತ್ರ? ತಮ್ಮ ಅಭಿಪ್ರಾಯ ಏನು? ಮೇಡಮ್ ಇಲ್ಲಿ ಯಾರು ಬಂದು ನಿಂತ್ಕೊಂಡ್ರೇನು BJP ಗೆಲ್ಲುತ್ತೆ ಮೇಡಮ್. ಒಂದು 30 ವರ್ಷದಿಂದ BJP ಸಮಿತವಾಗಿ ಹೊಡ್ಕೊಂಬರ್ತಾ ಇದೆ BJP. ಇಲ್ಲಿ ಹೋದ್ಸತಿ ಕೃಷ್ಣ ಬೈರೇಗೌಡರೇ ನಿಂತಿದ್ರು MLA ಅವರು, ಅವರೇ ಸೋತೋದ್ರು. ಇಲ್ಲಿ MP ಎಲ್ಲ ಕೆಲಸ ಮಾಡೋದು, MLA ಕೆಲಸ ಮಾಡ್ಬೇಕು ಮೇಡಮ್ ಅವರೇ. ಇಲ್ಲಿ MLAನೇ ಕೆಲಸ ಮಾಡಿಲ್ಲ, ಇನ್ನು MP ಏನು ಮಾಡ್ತಾರೆ ಮೇಡಮ್ ಅವರೇ? ದೇಶ ಉದ್ಧಾರ ಆಗ್ತಾ ಇರೋದೇ MPಯಿಂದ, ನರೇಂದ್ರ ಮೋದಿ ಅವರಿಂದ ಮೇಡಮ್ ಅವರೇ. ದೇಶನ ಒಬ್ಬ ವಾಚ್ಮ್ಯಾನ್ ಥರ, ಒಬ್ಬ ಪೊಲೀಸ್ ಥರ ಕಾಯ್ತಾ ಇದ್ದಾರೆ ನಮ್ಮ ಮೋದಿಯವರು. ಅದ್ರ ನೋಡಿ ನಾವು ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿಗೆ ಓಟ್ ಹಾಕೇಬೇಕು ಮೇಡಮ್ ಅವರು. ಮೇಡಮ್ MLA ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ, MLA ಅಭಿವೃದ್ಧಿ 100ಕ್ಕೆ 100 ಇದೆ. ಅಭಿವೃದ್ಧಿ ಏನಿಲ್ಲ ಅಂದ್ರೆ ಬಂದು ಕೇಳ್ರಿ, ನಾವು ಕರ್ಕೊಂಡು ಹೋಗ್ತೀರಿ. ಶಾಸಕರ ಮನೆ ಪಕ್ಕದಲ್ಲೇ ಇರೋದು, ಕರ್ಕೊಂಡೋಗಿ 100% ನಾವು ಏನು ಕೆಲಸ ಬೇಕೋ ನಾವು ಮಾಡಿಸ್ಕೊಡ್ತೀರಿ. ಮಾತಿದ್ರೆ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಕೆಲಸ ಮಾಡಿಲ್ಲ ಹೇಳ್ರಿ, ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀರಿ, ಕೆಲಸ ಮಾಡಿಸ್ತೀರಿ. ಓದ್ಸಲಿ ಆಯ್ತು ಬನ್ನಿ, ಕರ್ಕೊಂಡು ಹೋಗ್ಬರ್ರಿ ಮೇಡಮ್. ಏನ್ ಮಾಡೋದು? ಸ್ಟೇಟ್ ಗೌರ್ಮೆಂಟ್ ಇಂದ ನಾವೇನೋ ಒಂದು ಸ್ಕೀಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಫಂಡ್ ಇಲ್ಲಿಂದ ಬರಬೇಕು, ಅಲ್ಲಿಂದ ಫಂಡ್ ರಿಲೀಸ್ ಮಾಡಿದ್ರೆ ನೀವು ಪೇಮೆಂಟ್ ಕೊಟ್ಟರೆ ನೀವು ಕೆಲಸ ಮಾಡ್ತೀರಾ, ಕೊಟ್ಟಿದ್ರೆ ನೀವೇನ್ ಮಾಡ್ತೀರಾ? ಹೇಳ್ತಾರೆ ಇಲ್ಲಿಂದ GST ತೆರಿಗೆ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಗೊಂಡೋಗ್ತಾ ಇದೆ. ನಮ್ಮ ಸ್ಟೇಟ್ಗೆ ಇದುವರೆಗೂ 9 ಪೈಸೆ ಬಿಡುಗಡೆ ಆಗಿಲ್ಲ. ಬರ ಬಂದು 3 ತಿಂಗಳಾಯ್ತು, ಇದುವರೆಗೂ 9 ಪೈಸೆನೂ ಬಂದಿಲ್ಲ. 26 MPಗಳು ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಬಾಯಿ ಮುಚ್ಕೊಂಡು ಮೋದಿ ಮುಂದೆ ಕೂತ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೆ ಮೋದಿ ಅನ್ನೋದು ಬಿಟ್ರೆ ಇವ್ರು ಕ್ಯಾಂಡಿಡೇಟ್ ಮುಖವಾಡದಲ್ಲಿ ಇವ್ರು ಓಟ್ ಕೇಳಕ್ ಬರ್ಲಿ ನೋಡೋಣ ಮೇಡಮ್. ಈ ಕ್ಷೇತ್ರದಲ್ಲಿ ನಾವು ಕೇಳೋದು ಮೋದಿ ಅಂತಾರೆ ಓಟು. ಅವ್ರೇನನ್ ರಾಹುಲ್ ಗಾಂಧಿ ಅಂತ ಕೇಳಕ್ ಆತೈತಾ? ಕೇಳಿದ್ರೆ ಹೊಡೆದು ಕಳಿಸ್ತಾರ ಅಷ್ಟೇ. 28 ಕ್ಷೇತ್ರನೂ MP ಕರ್ನಾಟಕದಲ್ಲಿ ಗೆಲ್ತಿರಿ. ಮೋದಿ ಹೆಸರು ಹೇಳ್ಕೊಂಡೆ ಓಟ್ ಕೇಳೋದು ಈ ಸರಿ. ಮತ್ತೆ ಮೋದಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು, ಇಲ್ಲ ಶೋಭಾ ಕರಂದ್ಲಾಜೆಗೆ ಯಾಕೆ ಟಿಕೆಟ್ ಕೊಟ್ರು? ಮೋದಿ ಅಂತಾರಲ್ಲ, ಮೋದಿ ಕೊಡ್ಬೇಕಾಗಿತ್ತು ಟಿಕೆಟ್. ಶೋಭಾ ಕರಂದ್ಲಾಜೆ ಅನ್ಎಜುಕೇಟೆಡ್. ಇವಾಗ ಪ್ರೊಫೆಸರ್ ರಾಜೀವ್ ಗೌಡ್ರು ವೆಲ್ ಎಜುಕೇಟೆಡ್. ಮೋದಿ ಹೇಳಿದ್ರುವಾಗ ಕನ್ನಡ ಬರೋದಿಲ್ಲ, ಹಿಂದಿ ಬರೋದಿಲ್ಲ ಅಂತ. ನಮ್ಮ ದೇವೇಗೌಡರು ಫಸ್ಟ್ ಪ್ರಧಾನಮಂತ್ರಿ ಆದಾಗ ಕನ್ನಡದಲ್ಲೇ ಮಾತಾಡ್ತಾ ಇದ್ದವು, ಆಮೇಲೆ ಹಿಂದಿ ಕಲ್ತಿದ್ದವರು. ಹಂಗೆ ಹೋಗ್ತಾ ಡೆವಲಪ್ಮೆಂಟ್ ಆದಾಗ ಆಗ್ತಾನೆ ಇರುತ್ತೆ. ಇವಾಗ ಶೋಭಕ್ಕ ಬಂದಮೇಲೆ ಎಲ್ಲನೂ ಇಡೀ ಪ್ರಪಂಚದಲ್ಲಿ ಮೋದಿ ಆಗಬೇಕು ಅಂತಿದ್ದಾರೆ. ನೋಡ್ತಾ ಇದ್ದಾರೆ ಮೇಡಮ್.